ಓಕೆ, ಇನ್ನ ರಜತ್ ಅವರು ನಿಮ್ಗೆ ಪವರ್ ಪ್ಯಾಕ್ಡ್ ಅನ್ಸುತ್ತೆ. ಅಂದ್ರೆ ಎಲ್ರು ಏನ್ ಅನ್ಕೊಂಡ್ರು ರಜತ್ ಬರೀ ಫಿಸಿಕಲ್ ಟಾಸ್ಕ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ ಅಂತ. ಬಟ್ ಈ ಇದ್ರಲ್ಲಿ ಏನು ರೆಸಾರ್ಟ್ ಟಾಸ್ಕ್ ನಲ್ಲಿ ಅವರಷ್ಟು ಎಂಟರ್ಟೈನ್ ಮಾಡಿದವ್ರು ಬಹುಶಃ ಯಾರು ಇಲ್ಲ ಅನ್ಸುತ್ತೆ. ಸಖತ್ ಮಜಾ ಮಾಡ್ಕೊಂಡು. ಸೊ ನಿಮ್ಗೆ ಅನ್ಸುತ್ತೆ ಅವರು ಬಿಗ್ ಬಾಸ್ ಗೆ ಹೇಳ್ ಮಾಡ್ಸಿರೋ ಕಂಟೆಸ್ಟೆಂಟ್? ಎಸ್, ಆಲ್ಮೋಸ್ಟ್ ನನ್ಗೆ ಅನ್ಸಿರೋ ಪ್ರಕಾರ ಒಂದು 75% ಎಸ್. ಇನ್ನೊಂದಷ್ಟು ಪರ್ಸೆಂಟೇಜ್ ಇಲ್ಲ. ಯಾಕೆಂದ್ರೆ BB ರೆಸಾರ್ಟ್ ಅಲ್ಲಿ ಅವ್ರು ಗೆಸ್ಟ್ ಆಗಿ ನೀವು ನೋಡಿದ್ರಿ ಎಂಟರ್ಟೈನ್ಮೆಂಟ್ ಅಂತ, ಬಟ್ ಸಿಬ್ಬಂದಿಯಾಗಿ ಎಷ್ಟು ಮಟ್ಟಿಗೆ ಮಾಡಿದ್ರು ಅವರು. ಸಿಬ್ಬಂದಿಯಾಗಿ ಅವರು ಎಲ್ಲದಕ್ಕೂ ಇಲ್ಲ ಅಂತಾನೆ ಹೇಳ್ತಾರೆ, ಕೋಪ ಮಾಡ್ಕೊಂತಾ ಇದ್ರು. ಬಟ್ ರೂಲ್ಸ್ ಅಲ್ಲಿ ನೀವ್ ಯಾವ್ದಕ್ಕೂ ತಿರಸ್ಕರಿಸುವಂತಿಲ್ಲ. ನೀವು ಅವರು ಏನೇ ಕೇಳಿದ್ರು ಅವ್ರು ಎಸ್ ಅಂತ ಮಾಡ್ಬೇಕು, ಕಸ್ಟಮರ್ ಸರ್ವಿಸ್ ಕೊಡ್ಬೇಕು. ಬಟ್ ಅವ್ರು ತುಂಬಾ ಪರ್ಸನಲ್ ಆಗಿ ತಗೊಂಡು ಹಿಂಗ್ ಓಡಾಡ್ತಾ ಇದ್ರು. ಹಿಂಗ್ ನೋಡಿದ್ರು ಹಿಂಗ್ ಮುಖ ತಿರುಗಿಸ್ಕೊಂಡು ಓಡಾಡ್ತಾ ಇದ್ರು. ದಟ್ ಇಸ್ ನಾಟ್ ರೈಟ್. ಟಾರ್ಚರ್ ಮಾಡ್ಬಿಟ್ರು ಅನ್ಸುತ್ತೆ. ಇಲ್ಲ, ನಾವು ಟಾರ್ಚರ್ ಕೊಡೋಕೆ ಅವ್ರು ಸ್ಪೇಸ್ ಕೊಟ್ಟಿಲ್ವಲ್ಲ ಆ ಕಡೆ ತಂಡದವರು. ಏನ್ ಕೇಳಿದ್ರು ಇಲ್ಲ ಅನ್ನೋರು. ಹಂಗ್ ಮಾಡೋಂಗೆ ಇರ್ಲಿಲ್ಲ ಆಕ್ಚುಲಿ. ಅದಕ್ಕೆ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಹೇಳಿದ್ರು ಆ ತಂಡ ಗೆದ್ದಂಗೆ. ಬಿಕಾಸ್ ಆ ತಂಡ ಗೆಸ್ಟ್ ಆಗಿ ಬಂದಾಗ ನೀವುಗಳು ಸಿಬ್ಬಂದಿಯಾಗಿ ನೀವು ಕೋಪಗೊಂಡ್ರಿ. ಫಸ್ಟ್ ಆಫ್ ಆಲ್ ನೀವ್ ಕೋಪ ಮಾಡ್ಕೊಂಡ್ರೆ ಅವ್ರು ಗೆದ್ದಂಗೆ. ಬಿಕಾಸ್ ಅದೇ ಟಾಸ್ಕ್ ಅಲ್ಲ. ಅವ್ರನ್ನ ಟ್ರಿಗರ್ ಮಾಡ್ಬೇಕಾಗಿ. ಅವ್ರು ನಿಮಗೆ ಮುಂಚೆನೆ ಪರಿಚಯ ಅನ್ಸುತ್ತಲ್ಲ ರಜತ್ ಅವರು? ಪರಿಚಯ. ಅವ್ರು ಬಂದಾಗ ಹೇಗೆ ಅನಿಸ್ತು ನಿಮ್ಗೆ ವೈಲ್ಡ್ ಕಾರ್ಡ್ ಬಂದಾಗ? ಗುಡ್, ವೆರಿ ಗುಡ್. ಅಂದ್ರೆ ಅವ್ರು ನನ್ ಜೊತೆಗೆ ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿದ್ರು, ಚೆನ್ನಾಗಿ ಮಾತಾಡ್ಸೋರು. ಬಟ್ ಅವರು ತ್ರಿವಿಕ್ರಮ್ ಎದುರುಗಡೆ ಆಡ್ತೀನಿ ಅಂತ ಬಂದವರು ಇವಾಗ ಐ ಥಿಂಕ್ ದೇ ವೆರಿ ಕ್ಲೋಸ್. ಇವಾಗ ಎಲ್ಲೋ ಒಂದ್ ಕಡೆ ಕಳ್ದೋಗ್ತಾ ಇದಾರ ಅವ್ರ ಜೊತೆಗೆ. ಅವರು ಆಪೋಸಿಟ್ ಆಗಿ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸ್ತು. ಓಕೆ, ಇನ್ನ ಮ್ಯಾಕ್ಸ್ ಬಗ್ಗೆ ಮಾತಾಡೋದಿದ್ರೆ, ಐಶ್ವರ್ಯ ಅವರು ಮ್ಯಾಕ್ಸ್ ಯಾವಾಗ ನೋಡ್ತಾರೆ ಅಂಡ್ ತುಂಬಾ ಒಳ್ಳೆ ರಿವ್ಯೂಸ್ ಇದೆ ಎಲ್ಲಾ ಕಡೆನೂ. ಇವನ್ ಸುದೀಪ್ ಸರ್ ಸಖತ್ ಖುಷಿಯಾಗಿದ್ದಾರೆ. ಸೊ ಯಾವಾಗ ಮ್ಯಾಕ್ಸ್ ನೋಡ್ತಾರೆ ಐಶ್ವರ್ಯ ಅವರು? ನಾನು ಆಕ್ಚುಲಿ ಸುದೀಪ್ ಸರ್ಗೆ ಅದನ್ನೇ ಹೇಳ್ ಬರ್ತೀನಿ ಸ್ಟೇಜ್ ಮೇಲೆ, ಸರ್ ನಾನು ಮ್ಯಾಕ್ಸ್ ಮೂವಿ ನೋಡ್ತೀನಿ ಅಂತ ಹೇಳ್ ಬರ್ತೀನಿ. ಎಸ್, ಇನ್ನೊಂದು 2-3 ಡೇಸ್ ಅಲ್ಲಿ 2-3 ಡೇಸ್ ಒಳಗಡೆ ನೋಡ್ತೀನಿ. ಆದ್ರೆ ಇವತ್ತು ರಾತ್ರಿ ಹೋಗ್ತೀನಿ ನೈಟ್ ಶೋಗೆ.